ಹಾಯ್ ಹಲೋ ವೆಲ್ಕಮ್ ಟು ರತ್ನ ಲಾಗ್ಸ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ತುಂಬ ತಡ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಏನು ಅಂತ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವಿಡಿಯೋ. ಅದಕ್ಕೋಸ್ಕರ ನಾನು ಆಚೆ ಹೋದರೆ ಅಥವಾ ಏನಾದರೂ ವಿಡಿಯೋ ಮಾಡೋ ಕಂಟೆಂಟ್ ಇದ್ದರೆ ಮಾತ್ರ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಯಾವಾಗ ಜಾಸ್ತಿ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಾರೋ ಆವಾಗ ನನಗೂ ಖುಷಿಯಿಂದ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಬರುತ್ತೆ, ಪ್ಲಸ್ ಆಮೇಲೆ ಐಡಿಯಾಗಳು ಬರ್ತವೆ. ಅದಕ್ಕೋಸ್ಕರ ನೋಡಿ ಲೈಕ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ಸಬ್ಸ್ಕ್ರೈಬರ್ ಬಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರ ನನ್ನ ವೀಡಿಯೋನ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಗೈಸ್ ಏನಿಲ್ಲ, ಆಮೇಲೆ ನಿನ್ನೆ ಬಂದುಬಿಟ್ಟು ಮಕ್ಕಳ ಜೊತೆ ಆಚೆ ಹೋಗಿದ್ವಿ. ಮ್ಯೂಸಿಕ್ ಅದಕ್ಕೆ ಹೋಗಿದ್ವಿ. ಅದೆಲ್ಲ ವೀಡಿಯೋ ಮಾಡಿದ್ವಿ. ನೋಡಿ ಖುಷಿ ಆದರೆ ಲೈಕ್ ಮಾಡಿ. ಯಾರು ಹೊಸದಾಗಿ ಇರ್ತೀವಿ ನಾವು ಸಬ್ಸ್ಕ್ರೈಬ್ ಆಗ್ತೀವಿ, ಸಪೋರ್ಟ್ ಮಾಡಿ ಎಲ್ಲರೂ. ಮತ್ತೇನಂದರೆ ಗೈಸ್, ಎಲ್ಲ ನಮ್ಮದು ಶಾಪ್ ಇದೆ ನೋಡಿ. ಎಲ್ಲ ಸ್ಟಾಕ್ ಇದೆ. ಅದಕ್ಕೆ ಯಾರ್ಯಾರು ಈ ಕಡೆ ಯಲಹಂಕ ಸುತ್ತಮುತ್ತ, ದೊಡ್ಡಬಳ್ಳಾಪುರ ಸುತ್ತಮುತ್ತ ಎಲ್ಲೇ ಇದ್ದರೂ ಮಾಡ್ತಾರೆ ನಮ್ಮ ಹಸ್ಬೆಂಡು. ಸರ್ವಿಸ್ ಇರಲಿ, ಸೇಲ್ಸ್ ಇರಲಿ, ಹೋಮ್ ಅಪ್ಲಯನ್ಸ್ ಯಾವುದೇ ಇರಲಿ, ಕಾಲ್ ಮಾಡಿ. ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕಾಲ್ ಮಾಡಿ. ಯಾರಿಗೆ ಸರ್ವೀಸು, ಸೇಲ್ಸು ಅಥವಾ ಹೊಸದು ಹಾಕಬೇಕು ಅಥವಾ ಇಲ್ಲ ಸರ್ವಿಸ್ ಮಾತ್ರ ನಮಗೆ ಬೇಕು ಅಂತಂದರೆ ಕಾಲ್ ಮಾಡಿ. ಕಾಲ್ ಮಾಡಿಬಿಟ್ಟು ಅಡ್ರೆಸ್ ಏನಾದರೂ ಸೆಂಡ್ ಮಾಡಿದ್ರೆ ನಾವು ಬಂದುಬಿಟ್ಟು ಮಾಡಿಕೊಡ್ತೀವಿ. ನಾನು ಇದರಲ್ಲೆಲ್ಲ ತೋರಿಸ್ತೀನಿ ಇದ್ದೀನಿ. ಸರಿ, ಊಟ ಕಾಣಿಸುತ್ತಲ್ಲ. ಹೆಂಗೆ ಮಾಡಿದ್ರು ಉಲ್ಟಾ ಕಾಣಿಸ್ತೈತೆ ಫ್ರಂಟ್ ಕ್ಯಾಮ್ರೆಯಿಂದ. ಇರಿ ಗೈಸ್ ಒಂದು ನಿಮಿಷ. ಗೈಸ್ ನೋಡಿ, ಕಾಣಿಸ್ತಿದ್ಯಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಇದೆಲ್ಲ ಮಾಡ್ತಾರೆ, ನಮ್ಮ ಹಸ್ಬೆಂಡೇ ಮಾಡ್ತಾರೆ ಇದೆಲ್ಲ. ಯಾರೇ ಏನೇ ಬೇಕಂದರೂ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಯಾರು ಇನ್ನೂವರೆಗೂ ಸಪೋರ್ಟ್ ಮಾಡ್ತಾಯಿಲ್ಲ ಗೈಸ್. ವೀಡಿಯೋ ನೋಡ್ತಾ ಇದ್ದೀರಾ, ಯಾರೂ ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡಿ ಗೈಸ್. ಅಷ್ಟೇ ನಾನು ಕೇಳೋದು. ಅಥವಾ ಇಷ್ಟ ಆಗಿಲ್ವಾ ಬಿಟ್ಬಿಡಿ. ಆಮೇಲೆ ಅದನ್ನು ಬಿಟ್ಬಿಟ್ಟು ಮತ್ತೆ ಕೆಟ್ಟದಾಗ ಕಮೆಂಟು ಹಾಕ್ಬೇಡಿ ದಯವಿಟ್ಟು, ಅದು ಹೇಳ್ತಾ ಇದ್ದೀನಿ. ಮತ್ತು ಏನಂದರೆ ಇಲ್ಲಿ ರಾಜನಗುಂಟೆ ಹೊಸ್ದಾಗಿ ಹಾಕಿದ್ದೀವಲ್ಲ, ಹಳೆ ಕಸ್ಟಮರ್ ಅಂತೂ ಕಾಲ್ ಮಾಡ್ತಾರೆ, ಹಂಗೇನಿಲ್ಲ. ಬಟ್ ಇಲ್ಲಿಂದ ಅಂಗಡಿಯಿಂದ ಅಂತ ಬಂದರೆ ಯಾರು ಅಷ್ಟು ರೆಸ್ಪಾನ್ಸ್ ಇಲ್ಲ. 2 ತಿಂಗಳಾಯ್ತು ಆಲ್ರೆಡಿ ನಾನು ಅಂಗಡಿ ಹಾಕಿದ್ದು, ಅಂದರೆ ಶಾಪ್ ಓಪನ್ ಆಗಿ. ಅಷ್ಟೊಂದೇನು ಇಲ್ಲಿ ಮೈನ್ ರೋಡ್ ಇದೆ, ಬಟ್ ಆದ್ರೂ ರೆಸ್ಪಾನ್ಸ್ ಇಲ್ಲ ಇಲ್ಲಿ, ಯಾಕೋ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ಆದಷ್ಟು ಯೂಟ್ಯೂಬಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಬಿಟ್ಟಿದ್ದೀನಿ, ಅಂದರೆ ಹೇಳಿದ್ದೀನಿ ವಿಡಿಯೋದಲ್ಲಿ ಎಲ್ಲದರಲ್ಲೂ ಆ್ಯಡ್ ಥರ ನಾನು ಇದು ಮಾಡ್ತಾಯಿದ್ದೀನಿ. ಬಟ್ ಯಾಕೋ ರೆಸ್ಪಾನ್ಸ್ ಇಲ್ಲ, ಯಾಕಂತ ಗೊತ್ತಿಲ್ಲ. ಅದ್ರ ಬದಲು ಸಿಂಗ್ನಾಕ್ನಳ್ಳಿ ಇರಬೇಕಾದ್ರೇ ಎಷ್ಟೋ ಬೆಟರ್ ಇತ್ತು ಅನ್ಸುತ್ತೆ ನನಗೆ. ಇಲ್ಲಿ ಮೈನ್ ರೋಡಲ್ಲಿ ಬಾಡಿಗೆನೂ ಜಾಸ್ತಿ, ಪ್ಲಸ್ ರೆಸ್ಪಾನ್ಸ್ ಕಮ್ಮಿ. ಆಮೇಲೆ ಶಾಪ್ಗೆ ಯಾರೂ ಆಲ್ಮೋಸ್ಟ್ ಇನ್ನೂ ಇಂಪ್ರೂವ್ಮೆಂಟ್ ಬೇಕು. ಯಾಕಂದರೆ ಇದು ಎಲ್ಲ ಆಲ್ಮೋಸ್ಟ್ ನಮಗೆ ಮೇಲೆ ಇರೋ ಶಾಪೇ ಸಿಕ್ಕಿದೆ ಎಲ್ಲ ಕಡೆ. ಹಂಗೆ ಕಂಪೇರ್ ಮಾಡೋದು ನೋಡಿದ್ರೆ ಸಿಂಗ್ನಾಕ್ನಳ್ಳಿಯಲ್ಲೂ ಮೇಲೇ ಇತ್ತು ಶಾಪ್, ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿತ್ತು, ಪರವಾಗಿಲ್ಲ ಸ್ವಲ್ಪ. ಯಾಕಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಅಲ್ಲೆಲ್ಲ ಅಕ್ಕಪಕ್ಕ ಇದ್ವು, ಹಂಗಾಗಿ ಅದಕ್ಕೋಸ್ಕರ ನೋಡೋಣ ಗೈಸ್. ಎಲ್ಲನೂ ಸಡನ್ನಾಗಿ ಯಾವುದೂ ಇಂಪ್ರೂವ್ಮೆಂಟ್ ಆಗಲ್ಲ ಅಂಥೇಳಿ ನಾನು ಧೈರ್ಯದಿಂದ ಇದ್ದೀನಿ. ಆಮೇಲೆ ಈಗ ಎಷ್ಟು ನಿಧಾನ ಆಗುತ್ತೋ ಮುಂದೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ, ದೇವ್ರ ಮೇಲೆ ನಂಬಿಕೆ, ಪ್ಲಸ್ ನಾವು ಕಷ್ಟ ಬೀಳ್ತಾ ಇದ್ದೀವಿ ಅನ್ನೋ ಒಂದು ಭರವಸೆ ಮೇಲೆ, ನಂಬಿಕೆ ಮೇಲೆ. ಮೇಯ್ನ್ ಅಂದರೆ ಇಂಪಾರ್ಟೆಂಟ್ ದೇವ್ರಿಗೆ ಗೊತ್ತು ಯಾರ್ಯಾರಿಗೆ ಏನೇನು ಯಾವ ಟೈಮಲ್ಲಿ ಏನೇನು ಕೊಡಬೇಕು, ಎಷ್ಟು ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋ ದೇವ್ರಿಗೆ ಗೊತ್ತಿರುತ್ತೆ.
ಯಾರು ವೀಡಿಯೋ ಹೊಸದಾಗಿ ನನ್ನ ವೀಡಿಯೋ ಯಾರು ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನ ಮರೀರಿ, ಹೊಸದಾಗಿ ನೋಡೋರ್ಗೆ ಹೇಳ್ತಾ ಇದ್ದೀನಿ ಈಗ. ಅದಕ್ಕೆ ಗೈಸ್ ನಾನು ಹೇಳೋದಿಷ್ಟೇ, ನಿಮ್ಮಿಂದ ಯಾರಿಗೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಥವಾ ಒಳ್ಳೇದು ಆಲೋಚನೆ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಯಾರು ಕೆಟ್ಟದಾಗಿ ಆಲೋಚನೆ ಮಾಡಿಬಿಡಿ, ಕೆಟ್ಟದ್ದು ಮಾಡಿಬಿಡಿ, ಯಾರಿಗೂ ನಿಮ್ಮ ಪಾಡಿಗೆ ನೀವು ಇರಬೇಕು ಅಂತ ಹೇಳೋದಷ್ಟೇ. ಓಕೆ, ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಅಷ್ಟೇ ನಾನು ಹೇಳ್ತಿರೋದು. ಓಕೆ ಗೈಸ್, ಬಾಯ್ ಗೈಸ್. ಇರಾ ಹೋಗು. ನೋಡಿ ಗೈಸ್, ಇದಕ್ಕೆ ಬಂದಿದ್ದೀವಿ ಮ್ಯೂಸಿಯಂ. ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ನೋಡಿ ಗೈಸ್ ಎಲ್ಲ. ಬಾ, ನಮ್ಮ ಜೋಸೆ ನೋಡಿ ಇನ್ನೊಂದ್ಸಲ ನೋಡಕ್ ಹೋಗಿದ್ದಾಳೆ. ಹಾಯ್ ಮೇಡಮ್. ಅದು ನಂಗೆ ಗೊತ್ತಿಲ್ಲ ನೋಡಿ ಗೈಸ್. ಎಲ್ಲ ಯಾರ್ಯಾರಿಗೆ ಗೊತ್ತು, ಯಾರ್ಯಾರು ನೋಡಿದ್ರೆ ಕಮೆಂಟ್ ಹಾಕಿ. ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದು ಟೂಲ್ಸ್, ಕೊಡ್ಲಿ ಪುಡಿ, ಗೊತ್ತಿಲ್ಲ. ಜಸಿಕಾ ಮಾಡ ನೋಡಿ, ಇಬ್ರು ತಿರುಗಿಸ್ತಾ ಇದ್ದಾರೆ. ಎತ್ತರ ನೋಡೋಣ. ನೋಡಿ ಗೈಸ್, ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಮದುವೆಯಾಗಿ ವಸ್ತ್ರಲ್ಲಿ ಬಂದಿದ್ದು 10 ವರ್ಷದ ಹಿಂದೆ, ಮತ್ತು ಇವಾಗೆ ಬಂದಿರೋದು ಮಕ್ಕಳ ಜೊತೆ. ಏನಿದು ನೋಡಿ ಗೈಸ್, ಮೊದಲು ಲಾರಿ ಹೆಂಗಿತ್ತು, ನೈಸ್ ಆಗಿತ್ತು. ಗೈಸ್ ನೋಡಿ, ಚಂದ್ರ ಏನಂತಾರಪ್ಪ, ಮಿಷನ್ ನೋಡಿ ಗೈಸ್. ಬಾ ಹಂಗೆ ನಿಂದ್ರಿ ಜೋಸ್ನ, ಹಂಗೆ ನಿಂದ್ರಿ ನೋಡ್ರಿ ಇಲ್ಲಿ. ಸಾಕದಾಗಲ್ಲ ಈ ತರ, ನಂಗೆ ತುಂಬಾ ಇಷ್ಟ. ಹಳ್ಳಿ ಊರು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಸೇಮ್ ಹಳೇ ಕಾಲದ್ದು ನೆನಪು ಇವೆಲ್ಲ, ಮತ್ತೆ ಬೇಕಂದ್ರೆ ಸಿಗಲ್ಲ ಇವೆಲ್ಲ. ನೋಡಿ ಜೆಸಿಗ, ನೀವಂತರೂ ನೋಡ್ಯಾರ, ನಾನೇ ನೋಡಿಲ್ಲ ಅಂದ್ರೆ ನೀನೆಲ್ಲಿ ನೋಡಿರ್ತೀಯ. ತುಂಬ ಚೆನ್ನಾಗಿದೆ, ರಿಯಲಿಟಿ ಇದು, ಸೇಮ್ ರಿಯಲ್ ಆಗಿ ಮಾಡಿರೋದು ಇದು. ಕೈಲಿಂದ ಎಳಿತಿರಂತ ಅವ ನೀರು ಬರ್ತೀವಿ. ಹೌದಾ? ಇದು ಇಲ್ಲಿ ಇದನ್ನು ತುಂಬ ಇಷ್ಟ ಆಯ್ತು.
ಹೊಲ ಗದ್ದೆ ಎಷ್ಟು ಚೆನ್ನಾಗಿದೆ. ವಾ, ಇದು ಚೆನ್ನಾಗಿದೆ. ಇದೇನು ಕರೆಂಟ್ ಉತ್ಪತ್ತಿ ಆಯ್ತು ನೋಡಿ. ಅವು ಅಲ್ಲೇ ಹಳ್ಳಿ ಕಡೆ ಎಲ್ಲ ದೊಡ್ಡ ದೊಡ್ಡ ಫ್ಯಾನ್ ಹಾಕಲ್ಲ, ಊರಿಗೆ ಹೋಗ್ತಾರೆ. ಅದೇನಾ ಇದು? ಬಟ್ ಆಗಿನ ಕಾಲದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಈಗ ಸ್ವಲ್ಪ ಇದು ವಾಟರ್ ಪವರ್ ನೀರು ಹೊಂಟ ನೋಡಿ. ನೀರದು ಈಗ ಟಕ್ಕನ್ ಲೈಟ್ ಬೋತಾವಳೆ ಎಲ್ಲ ಮನೆಗೆಲ್ಲ. ಅವೆಲ್ಲ ಮನೆಗೆಲ್ಲ ಲೈಟ್ ಬೋತಾವಳೆ ಈಗ ಕರೆಂಟ್ ಸಪ್ಲೈ. ಅದು ಇದು ನೋಡಿ, ಅವಾಗ ಈಗ ಭೀ ಹಂಗೆ ಅದ. ಬೀಳೆ ಅಲ್ಲ ಲೈಟ್ ಆಫ್ ಆಯ್ತು. ನೋಡಿ ಏನಂತ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ, ಸುಮ್ಮನೆ ತೋರಿಸ್ತೀನಿ ನೋಡಿ. ಏನು ಕರೆಂಟ್ ಉತ್ಪತ್ತಿ ಆಗೋದು ನೋಡಿ, ಊರಿಗೆಲ್ಲ ಲೈಟ್ ಬಂತು. ಏನು ಕಾಣಿಸ್ತಾನೆ ಇಲ್ಲ. ವಾವ್, ಇದು ಬಟನ್ ಲೈಟ್. ಓ ಹಿಂಗ ಸೂಪರ್. ಒತ್ತೆ ಬಿಡು, ಒತ್ತಿ ಬಿಡು. ಬರ್ತದೆ ಕರೆಂಟ್ ಬಂತು, ಊರುಗಳಿಗೆಲ್ಲ ಕರೆಂಟ್ ಬಂತು. ಹಿಂಗೆ ಬರುತ್ತೆ ನೋಡಿ ಗೈಸ್ ಕರೆಂಟ್. ಬಿಡು ಬಾ, ಸಕ್ಕತ್ತಲ್ಲ, ಸಕ್ಕತ್ತಾಗಿದೆ ಇದು. ನೋಡಿ ಅಲ್ಲೆಲ್ಲ ಊರುಗಳಂತೆ ನೋಡಿ, ಎಷ್ಟು ಚೆನ್ನಾಗಿದೆ ಮೇಲೆ. ಹಾಂ, ಇದೇನು ಪೆನ್ನ ಎಷ್ಟು ದೊಡ್ಡದು? ಅದು ಹಿಂಗಿತ್ತು ಅವಾಗ ಅಂತ. ಇಲ್ಲಿ ಬರ್ತದೆ, ಈಗ ಹೋಯ್ತು ಇದಕ್ಕೆ. ಹೆಂಗ ಏನದು? ಆನ್ ಆಫ್. ಇವಾಗ ಟಚಿಂಗ್ ಬರ್ತಾ ಇದೆ ನೋಡಿ ಗಾಯ್ಸ್. ಜೋಸ್ನ ಇನ್ನೊಂದ್ಸತಿ ನೋಡ್ಬೇಕು ಅಂತ ಕರ್ಕೊಂಬಂದವಳಿ. ಏನ್ ಮಾಡ್ತಿದೆ? ಏಯ್ ನೋಡತ್ತದ. ಮಾ ಕೈಯೆಲ್ಲ ಅಲ್ಲಿ ಆಡ್ಸ್ಲತ್ತದ. ಬಂತು ಬಂತು ಬಂತು, ಜೋಸ್ನ ಬಂತು. ಬಾ, ಎಲ್ಲ ಸ್ಕೂಲ್ ಮಕ್ಕಳು ಇಲ್ಲಿ.
ಕಾಲದ ಬಾವಿ ನೋಡಿ ಗೈಸ್. ನೋಡ್ರಿ ಜೋಸ್ನ ಒಂದ್ಸಲ ವಿಡಿಯೋ ಮಾಡ್ತಾ ಇದ್ದೀನಿ. ಹಳೇ ಕಾಲದ ಬಾವಿ. ಜೋಸ್ನ ನೀಟಾಗಿ ನಿಂತ್ಕೋಬೇಕಪ್ಪ. ಏನಿದು ಭೂಮಿ 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 ಹೆಂಗ್ ಮಾಡ್ಯಾರ ನೋಡ್ರ, ರಿಯಾಲಿಟಿ ತರ ಮಾಡ್ಯಾರ ಸೇಮ್. ಲೈಟಿಂಗ್ ಹೆಂಗ್ ಬಂತ. ಕನ್ನಡಿ ಸೋಲಾರ್ ಕಾರ್ ಬಂತಂದ್ರೆ ಪೆಟ್ರೋಲೇ ಬೇಡಂತೆ. ನನಗಿವೆಲ್ಲ ತುಂಬ ಇಷ್ಟ. ಬೆಳಕು ಬಂತು. ಸಕ್ಕತ್ತಾಗ ನೋಡಿ, ರಿಯಲ್ ಇದ್ದಂಗೆ ಅದು ನೋಡಿದ್ದು ಸೇಮ್. ಎಷ್ಟು ಚಂದ, ಅದು ತುಂಬ ಚೆನ್ನಾಗಿದೆ. ಸೇಮ್ ರಿಯಾಲಿಟಿ ಹೆಂಗಿರುತ್ತೆ ಹಿಂಗಿದೆ ಇದೆಲ್ಲ ಫ್ಯಾಕ್ಟ್ರಿಗಳು. ಇದಂತೂ ಸಕ್ಕದ ಇಷ್ಟ ಆಯಿತು. ಕರೆಂಟ್ ಬಂದು ನೋಡಿ, ಸೂಪರ್. ನೋಡಿ ಗಾಯ್ಸ್, ಜೋಸ್ನ ಜೆಸಿಕಾನ್ ಫೋಟೋ ಬರ್ತಾ ಇದ್ದೀನಿ. ನಂದು ವಿಡಿಯೋ ಬರ್ತಾ ಇದ್ದೀನಿ. ನಾನು ನೋಡಿ ವಿಡಿಯೋದಲ್ಲಿ ನಾನು ಬರ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ. ಏನು ಫುಲ್ ಆಗ್ಬೇಕದು? ಏನು? ಓ ಅಯ್ಯೋ ಅಯ್ಯೋ, ರಿಯಲ್ ಆಗಿ ನೈಸ್. ಕಂಪ್ಯೂಟರ್ ಸಕ್ಕದಾದಲ್ಲ, ರಿಯಲ್ ಆಗಿ ನಂಗೆ ಒಂಥರ ಹೆಂಗ ಅನಿಸ್ತದ ನೋಡ. ಸೇಮ್ ರಿಯಲ್ ಥರನೇ ಅದ್ಗ ಅಲ್ಲ ಜೋಸ್ನ? ಸೇಮ್ ಟು ಸೇಮ್ ರಿಯಲ್ ಮನೆ ಥರ ಮಾಡ್ಯಾರ. ತಲೆ ಬಾಚ್ಕೊಂತ ಇದ್ದಾಳೆ ಹುಡುಗಿ, ಸಾರಿ ಆಂಟಿ. ಗೃಹಿಣಿ ಗೃಹಿಣಿ. ನೋಡಿ ಫುಲ್ ಹೆಂಗಿದೆ ಅಂತ. ಯಾಕೆ ಹಂಗೆ ಬರ್ತದೆ ಅದು? ಆ ಥರನಾ? ಹೋ ಹೋ ಹೋ. ನೋಡಿ ಹಳೆ ಕಾಲ ಫೋನ್ಗಳು. ಅವಾಗೆಲ್ಲ ಇವ್ರ ಆಂಟಿಕ್ ಪೀಸ್ಗಳು, ಇದೆಲ್ಲ ಯಾರ್ಯಾರು ಯೂಸ್ ಮಾಡ್ಯಾರೋ ಗೊತ್ತಿಲ್ಲ. ಓ, ನೀನು ಎಲ್ಲಿದೆ ಅನ್ನೋದು ಬರ್ತದೇನು ಇಂಡಿಯಾದಾಗ? ನೋಡಿ ಇದೆಲ್ಲ ಎಷ್ಟು ಚಂದ ಮಾಡಿರಂದ್ರೆ ನೋಡಿ, ಎಷ್ಟು ಸೂಪರಾಗಿ ಮಾಡಿದ್ದಾರೆ ಇದೆಲ್ಲ. ಸೇಮ್ ಟು ಸೇಮ್ ರಿಯಲ್ ಮನುಷ್ಯರ ಥರ ಇದ್ದಾರೆ ನೋಡಿ ಗೈಸ್ ಇವರೆಲ್ಲ. ನೋಡಿ ಗೈಸ್, ವಿಜ್ಞಾನದ ಬಗ್ಗೆ
ನನಗಂತೂ ನೋಡೋಕ್ಕೆ ತುಂಬ ಇಷ್ಟ ವಿಜ್ಞಾನದ ಬಗ್ಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನೀಟಾಗಿ ಸರಿ ಜೋಸ್ನ. ಬಾ. ಎಸ್, ಎಷ್ಟು ಚಂದ ಇದ್ದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಾವರೇ ಕಲ್ಪನಾ ಚಾವ್ಲಾ. ಬರೋಷ್ಟರಲ್ಲೇ ಬ್ಲಾಸ್ಟ್ ಆಗಿದ್ದಾವ ನೋಡಿ. ವಿಜ್ಞಾನ ಅಂದರೆ ತುಂಬ ಇಷ್ಟ. ಸೈನ್ಸ್ ಎಲ್ಲ ತಿಳ್ಕೋಬೇಕು ಅಂತ ತುಂಬ ಇಷ್ಟ. ಓದೋದಕ್ಕಿಂತ ಓದಿರೋರ ಹತ್ರ ತಿಳ್ಕೋಬೇಕು, ವಿಡಿಯೋ ನೋಡಬೇಕು ಅಂತ ಇಷ್ಟ ಇದ್ರ ಬಗ್ಗೆ ನನಗೆ. ನೋಡಿ ಹಿಂಗಿದೆ ಅವ, ಸೂಪರ್. ಇದಾ ಇವೆಲ್ಲ ಬಾಂಬ? ಇವು ಇದು ಬಾಂಬ್ ಅಲ್ಲ, ಇದು ರಾಕೆಟ್ಸ್. ಇದು ಬಾಂಬ್ ಅಲ್ಲ, ನೋಡಲಿ ಮೇಲೆ ಹೋಗೋದು. ಇದು ರಾಕೆಟ್ಸ್ ಅಂದರೆ ನಾವು ಹೊಸ ಮಂದಿ ಹೋಗಿದ್ದೇವೆ. ಬಾ ಫೋಟೋ ಹಿಡಿತಲ್ಲ ಬೇಡ. ನಾನು ಎಲ್ಲಿ ಬರ್ತಾನೆ ಇಲ್ಲ ಗೈಸ್, ನಾನು ಬರ್ತಾನೆ ಇಲ್ಲ ನೋಡಿ. ಸೂಪರ್ ಸೂಪರ್ ಸೂಪರ್. ಬಾ ಜುಸಿಕಾ, ಹೋಗಮ್, ಸಾಕು, ಟೈಮ್ ಆಯ್ತು. ನಿನಗೆ ಟೈಮ್ ಆಯ್ತು ಅಂತ ನೋಡಿ ಗಾಯ್ಸ್. ನಮ್ಮ ವಿಜ್ಞಾನಿಗಳ ಸಾಧನೆ ನೋಡಿದ್ರೆ ಹೆಮ್ಮೆ ಆಗುತ್ತೆ ನಮಗೆಲ್ಲ, ತುಂಬಾ ಹೆಮ್ಮೆ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಹಂಗ್ಯಾರ ಬಾ. ಕೆಲಸ ಮಾಡೋದು, ಬಂದ್ ಮಾಡೋದು. ಇಲ್ಲಿ ಕಾಯ್ಲತ್ತಿನ ಅಲ್ಲಿ ಹೊಂಟೋದು. ಆ ಥರ ಹಿಡಿತು ಲ್ಯಾಂಡಿಂಗ್ ಇದು. ಇಲ್ಲಿ ಮ್ಯಾಲೆ ಹೋಗೋದು ಏನಿದೆ, ಹಿಂಗೆ ಇಳಿತು, ಮ್ಯಾಲೆ ಹೋಗ್ತದ ಮತ್ತು ಅಲ್ಲಿಂದ ಹಿಂಗೆ ಬರ್ತದೆ. ಈ ತೋರಿಸ್ತಾರೆ. ಹಾವು ನೋಡ್ರಿ ಇಲ್ಲಿ, ಹುಲಿ, ಸಿಂಹ, ಹಾವು, ಹೆಬ್ಬಾವು.
ನೀರು ಕೊಡು. ಬರ್ರಿ. ಗೈಸ್ ಕಬ್ಬನ್ ಪಾರ್ಕ್ ಬಂದಿದ್ದೀವಿ ನೋಡಿ, ತಿಂತಾ ಇದ್ದಾರೆ. ನಾನು ತಿಂತಾ ಇದ್ದೀನಿ ಬಟಾಣಿ. ಇವಳು ಇದು ತೊಗೊಂಡಿದ್ದಾರೆ, ನಾನು ಇದು ತೊಗೊಂಡಿದ್ದೀನಿ. ಏನಿಲ್ಲ, ಸುಸ್ತಾಗ್ಬಿಟ್ಟಿದ್ದೆಲ್ಲ ಓಡಾಡಿ. ನಮ್ಮ ಮಕ್ಕಳಿಗೆ ರಜೆ ಇತ್ತು ಅಂತ ಆಚೆ ಬಂದಿದ್ದೀವಿ. ಚಿಕ್ಕದಾಗಿ ಬೆಂಗಳೂರಿಗೆ ತೋರಿಸೋಣ ಅಂತ ನಮ್ಮ ಮಕ್ಕಳಿಗೆ, ನೋಡಿರಲಿಲ್ಲ ಅದು. ನೋಡಿ ಗೈಸ್, ಇಲ್ಲೆಲ್ಲ ಎಷ್ಟು ತಣ್ಣಗೆ ಚೆನ್ನಾಗಿದೆ, ಬಿಸಿಲಿಗೆ ತುಂಬ ಚೆನ್ನಾಗಿದೆ. ನೋಡಿ ಗೈಸ್ ಹೆಂಗೆ ಆಟಾಡ್ತಾರೆ ಜ್ಯೂಸ್ನ ಜೆಸಿಕಾ. ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಗೈಸ್ ಜೆಸಿಕಾ. ಇವಳ್ದು ಫಿನಿಶ್ ಆಗಲಿ. ಜಂಪ್, ಹುಷಾರು. ಅವಳದು ಸರದಿ ಅಂತೆ ಗೈಸ್, ಪಕ್ಕ ಕನ್ನಡದ ಹುಡುಗಿ ಅವಳು. ಜೋರಾಗಿ ಮಾತಾಡಿ. ಯಾರ್ಯಾರು ಈ ಥರ ಆಡಿದಿರ ಮರದ ಜೊತೆ ಅವ್ರು ಕಮೆಂಟ್ ಮಾಡ್ಬೇಕಂತೆ ಗಾಯ್ಸ್. ಓಕೆ ಗಾಯ್ಸ್, ಹೊರಟಿದ್ದೀವಿ ಈಗ, ನೋಡೋಣ ಬನ್ನಿ. ನಾನು ಹಂಗೆ ಏನೋ ಒಂದು ಹೇಳಬೇಕು. ಯಾರ್ಯಾರು ಕಬ್ಬನ್ ಪಾರ್ಕ್ ಹೋಗಿದ್ದೀರೋ ಅವರೆಲ್ಲ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ, ಕಮೆಂಟ್ ಕೊಡಿ. ಕಮೆಂಟಲ್ಲಿ ಎಸ್ ಐ ಆಮ್ ಗೋ ಕಬ್ಬನ್ ಪಾರ್ಕ್ ಅಂತ ಹೇಳಿ ಗೈಸ್. ನೀನು ಯಾರ್ಯಾರು ಕಬ್ಬನ್ ಪಾರ್ಕಲ್ಲಿ ಹೋಗಿದ್ದೀರ ಗೈಸ್ ಅವ್ರು ಎಸ್ ಅಂತ ಕಳಿಸಿ. ಓಕೆ, ಮತ್ತು ಗೈಸ್ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಗೈಸ್. ಓಕೆ, ಅವರೇ ಹೇಳಿದ್ದಾರೆ, ಖುಷಿ ಆಯಿತು ಗೈಸ್. ಗೈಸ್ ಇಲ್ಲಿ ನಮ್ಮ ಚಿರು ಥರನೇ ಇದೆ ನೋಡಿ ನಾಯಿ, ಸೇಮ್ ಬಿಟ್ಟು ಗೈಸ್ ನಮ್ಮ ಚಿರುನ ಇದ್ದಂಗೆ ಇದೆ ನೋಡಿ, ನೋಡೋ ರೀತಿ ಸೇಮ್ ಚಿರು. ಗೈಸ್ ಚಿರುನ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀವಿ ನೋಡಿ. ಚಿರು ಇಲ್ಲೇ ಕರ್ಕೊಂಬಂದಿದ್ದೀವಿ, ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಚಿರು ನೆನ್ನೆ ಪಾರ್ಕು ಅಲ್ಲಿ ಇಲ್ಲಿ ಮ್ಯೂಸಿಯಮ್ ಎಲ್ಲ ಹೋಗಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಈಗ ಎದ್ವಿ, ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇದೆ ಅಂತ ಲೇಟಾಗಿ ಮಲ್ಕೊತಾ ಇದ್ದೀವಿ ಗೈಸ್. ಚಿರು ಬಾಯ್ಲಿ ಬರಲ್ಲ ನೋಡಿ, ಹಾಲು ಹಾಕಿದ್ದೀನಿ, ಕುಡಿದ್ಬಿಟ್ಟು ಸುಮ್ಮನೆ ಕೂತಾವಲ್ಲ.